ಚೆನ್ನ ಮಸಾಲದಲ್ಲಿ ಒಂದು ಸೀಕ್ರೆಟ್ ಇದೆ. ಈ ಕೈಯಲ್ಲಿ ಇಟ್ಕೊಂಡಿದ್ದೀನಲ್ಲ ಅದೇ ಸೀಕ್ರೆಟು. ಸುಮಾರು ಜನಕ್ಕೆ ಗೊತ್ತಿಲ್ಲ. ನಾನು ಇವತ್ತು ಹೇಳ್ತೀನಿ ಆ ಸೀಕ್ರೆಟ್ನ. ಮನೆಯಲ್ಲಿ ಮಾಡ್ಕೊಳ್ಳೋ ಪೂರಿ ಏನಿದೆ ಆ ಹಿಟ್ಟನ್ನು ಕಲಿಸ್ಕೊಂಡಿದ್ದೀವಿ. ಆ್ಯಕ್ಚುಲಿ ಹೋಟೆಲ್ ಸ್ಟೈಲ್ ಮಾಡೋಕ್ಕೆ ಇನ್ನೊಂದು 2 ಇಂಗ್ರೀಡಿಯೆಂಟನ್ನು ನಾವು ಇದಕ್ಕೆ ಸೇರಿಸ್ಕೊಂಡ್ರೆ ಇದು ಹೋಟೆಲ್ ಸ್ಟೈಲ್ ಆಗುತ್ತೆ. ಆ್ಯಕ್ಚುಲಿ ಅದು ಒಂದು ಸೀಕ್ರೆಟ್ ಇದೆ. ಆ ಸೀಕ್ರೆಟ್ ಏನು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನಿವತ್ತು ಗಾಯತ್ರಿ ಟಿಫನ್ ರೂಮ್ಗೆ ಬಂದಿರುವಂಥದ್ದು. ಸೊ ಗಾಯತ್ರಿ ಟಿಫನ್ ರೂಮ್ ಅಂದರೆ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ, ರೆಸಿಪಿ ವಿಡಿಯೋಗೋಸ್ಕರನೇ ಅಂತ. ತುಂಬ ದಿನಗಳಿಂದ ಕೇಳ್ತಾನೆ ಇದ್ರು, ಅಂದರೆ ಲೈಕ್ ಹೋಟೆಲ್ ಶೈಲಿ ಪೂರಿ ಮಾಡೋದು ಹೇಗೆ ಅಂತ. ಸೊ ಇವತ್ತು ಹೋಟೆಲ್ ಶೈಲಿಯ ಪೂರಿನ ತೋರಿಸ್ಕೊಡ್ತಾರೆ. ಅದರ ಜೊತೆಗೆ ಕಾಂಬಿನೇಷನ್ ಬೇಕೇ ಬೇಕಲ್ವ. ಸೊ ಹಾಗಾಗಿ ಚೆನ್ನ ಮಸಾಲ ಅಥವಾ ಚೋಲೆ ಮಸಾಲ ಅಂತಲೂ ಕರೆಯುವಂಥದ್ದು, ಕಬಲ್ ಕಡಲೆಕಾಳು ಬಳಸಿ ಮಾಡುವಂಥದ್ದು ಅದ್ಭುತವಾಗಿರೋಂಥ ಒಂದು ರೆಸಿಪಿ ಅದು. ಮತ್ತು ಒಂದಷ್ಟು ಸೀಕ್ರೆಟ್ಸ್ ಇದೆ. ಅಂದರೆ ಮನೆಗಳಲ್ಲಿ ಮಾಡುವಂಥ ಪೂರಿನೇ ಬೇರೆ ಥರ ಆದರೆ ಹೋಟ್ಲಲ್ಲಿ ಮಾಡುವಂಥ ಪೂರಿನೇ ಬೇರೆ ಥರ. ಹಾಗೂ ಚೋಲೆ ಮಸಾಲ ಆಗಿರ್ಬೋದು, ಚೆನ್ನ ಮಸಾಲ ಆಗಿರ್ಬೋದು, ಅದು ಕೂಡ ವಿಭಿನ್ನವಾಗಿ ಮಾಡುವಂಥದ್ದು. ಸೊ ಆ ಒಂದಷ್ಟು ಸೀಕ್ರೆಟ್ಗಳನ್ನ ನಮ್ಮ ಕೃಷ್ಣ ಉಡುಪ ಅವರು ರಿವೀಲ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಈ ಎಪಿಸೋಡು ಅದ್ಭುತವಾಗಿರುತ್ತೆ ಅಂದ್ಕೊಳ್ತೀನಿ. ಸೊ ನಾವು ಕೂಡ ಟೇಸ್ಟ್ ಮಾಡೋಣ. ಸೊ ರೆಸಿಪಿ ವಿಡಿಯೋ ಕಂಟಿನ್ಯೂ ಆಗುತ್ತೆ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಅದ್ಭುತವಾಗಿರೋಂಥ ರೆಸಿಪಿ ವಿಡಿಯೋ ಕಂಟಿನ್ಯೂ ಆಗುತ್ತೆ. ಸರ್ ನಮಸ್ತೆ. ನಮಸ್ಕಾರ. ಹಾಂ ಸರ್ ಇವತ್ತು ಯಾವ ಒಂದು ರೆಸಿಪಿ? ಇವತ್ತು ಒಂದು ಸ್ಪೆಷಲ್ ಮೆಗಾ ಎಪಿಸೋಡ್ ಅಂತಲೇ ಹೇಳ್ಬೋದು. ಇದು ಇವತ್ತು ನಾನು ಪೂರಿ ಮತ್ತು ಚೆನ್ನ ಮಸಾಲ, ಚೋಲೆ ಮಸಾಲ ಅಂತಾದರೂ ಕರಿಬೋದು ಅದನ್ನು. ಓಕೆ, ಅದನ್ನು ಇವತ್ತು ಮಾಡೋದನ್ನು ಹೇಳ್ಕೊಡ್ತೀನಿ. ಫಸ್ಟು ಚೆನ್ನ ಮಸಾಲ, ಆಮೇಲೆ ಪೂರಿ. ಗೊತ್ತಿರೋರು ಅದ್ಭುತವಾಗಿ ಮಾಡ್ತೀರಾ, ಆದರೆ ಗೊತ್ತಿಲ್ದಿರೋರಿಗೆ ಯಾವ ರೀತಿ ಇದನ್ನು ಮಾಡಿದ್ರೆ ಇನ್ನಷ್ಟು ಚೆನ್ನಾಗಿ ಬರುತ್ತೆ ಅಂತ ನಾನು ಇವತ್ತು ಚೆನ್ನ ಮಸಾಲ ಮತ್ತು ಪೂರಿ ಎರಡನ್ನೂ ಪರ್ಫೆಕ್ಟಾಗಿ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಮೊದಲನೇದಾಗಿ ನಾನು ಇದು ಚೆನ್ನ ಕಾಳು ಇರುತ್ತಲ್ಲ, ಇದನ್ನು ಒಂದು ಅರ್ಧ ಕೆಜಿಗಳಿಗೆ ಅಷ್ಟು ನಿನ್ನೆ ರಾತ್ರಿನೇ ನೆನೆಸಿಟ್ಕೊಂಡಿದ್ದೆ. ಇದನ್ನು ಈಗ ಕುಕ್ಕರಲ್ಲಿ ನಾವು ಕೂಗಿಸ್ಕೊಬೇಕು. ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋಣ. ಕುಕ್ಕರ್ಗೆ ಬಿಸಿನೀರನ್ನೇ ಡೈರೆಕ್ಟಾಗಿ ಹಾಕ್ತಾ ಇದ್ದೀನಿ. 5 ನಿಮಿಷ. ಅಂದರೆ ಬಿಸಿನೀರು ಬಳಸ್ಬೋದಾ? ಬಿಸಿನೀರು ಬಿಸಿನೀರು ಹಾಕ್ಕೊಂಡ್ರೆ ಆದಷ್ಟು ಬೇಗ ಆಗುತ್ತೆ. ಹೌದು. ಇದಕ್ಕೆ ನಾವು ನೆನೆಸಿಟ್ಕೊಂಡಿರೋ ಚೆನ್ನ ಕಾಳು ಇದನ್ನು ಹಾಕೋಣ. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ, ಚೂರು ಎಣ್ಣೆ, ಆಮೇಲೆ ಒಂದು ಸ್ವಲ್ಪ ಉಪ್ಪು, ಚೂರು ಉಪ್ಪು, ಚೂರು ಉಪ್ಪು ಹಾಕ್ಕೊಂಡು ಇವಾಗ ಬೇಯಿಸ್ಕೊಂಡು ಇದು 2 ರಿಂದ 3 ಕೂಗಿದ್ರೆ ಸಾಕಾಗುತ್ತೆ. ಈಗ ನಾವು ಚೆನ್ನ ಕಾಳು ಏನಿದೆ ಅದನ್ನು ಬೇಯಿಸಕ್ಕೆ ಇಟ್ಕೊಂಡಿದ್ದೀವಿ. ಸೊ ಅದು ಒಂದು ಸೈಡಲ್ಲಿ ಬೇಯ್ತಾ ಇರಲಿ. ನೆಕ್ಸ್ಟು ನಾವು ಚೆನ್ನ ಮಸಾಲ ಮಾಡಬೇಕಂದ್ರೆ ಒಂದು ಗ್ರೇವಿನ ರೆಡಿ ಮಾಡ್ಕೊಬೇಕಾಗುತ್ತೆ. ಆ ಗ್ರೇವಿಗೆ ಏನೇನು ಬೇಕು ಅಂತ ಹೇಳೋದಾದರೆ ಪದಾರ್ಥಗಳು ಸ್ವಲ್ಪ ಧನಿಯಾ ಪೌಡ್ರು, ಜೀರಿಗೆ ಪೌಡ್ರು, ಚಿಲ್ಲಿ ಪೌಡ್ರು, ಅಚ್ಚ ಖಾರದ ಪುಡಿ, ಆಮೇಲೆ ಇದು ಚೆನ್ನ ಮಸಾಲದೇ ಪೌಡ್ರು, ಚೋಲೆ ಮಸಾಲ ಪೌಡ್ರ್ ಅಂತ ಸಿಗುತ್ತೆ, ಅದೇ ಪೌಡ್ರು. ಇದು ಕೊನೆಗೆ ನಾವು ಯೂಸ್ ಮಾಡೋದು. 1 ಸ್ಪೂನ್ ಅರಿಶಿಣ, ಸ್ವಲ್ಪ ಕಸೂರಿ ಮೇಥಿ, ಆಮೇಲೆ ಹೆಚ್ಚಿಟ್ಕೊಂಡಿರೋ ಒಂದು ಸ್ವಲ್ಪ ಈರುಳ್ಳಿ, ಒಂದು ಸ್ವಲ್ಪ ಟೊಮೆಟೊ, ಮತ್ತು ಇದರಲ್ಲಿ ತೆಂಗಿನಕಾಯಿ ತುರಿ ಮತ್ತು ಗೋಡಂಬಿ ಇದಿಷ್ಟು ಇದೆ. ಇದನ್ನು ನಾವೀಗ ಒಂದು ಗ್ರೇವಿ ಮಾಡ್ಕೊಬೇಕಾಗುತ್ತೆ. ಸೊ ಆ ಗ್ರೇವಿ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳೋದಾದರೆ ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆನ ಹಾಕೋಬೇಕು. ಈ ಎಣ್ಣೆ ಹಾಕೊಳ್ಳೋ ಬದಲಾಗಿ ಸ್ವಲ್ಪ ಬೆಣ್ಣೆ ಮತ್ತು ತುಪ್ಪವನ್ನು ಯೂಸ್ ಮಾಡಿಕೊಂಡ್ರೆ ಅದು ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಅದು ಆಪ್ಷನಲ್. ಎಲ್ಲರೂ ಬೆಣ್ಣೆ ಮತ್ತು ತುಪ್ಪನ ಇಷ್ಟಪಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಸೊ ಇದು ಬೇಸಿಕ್ಕು ನಾನು ಹೇಳ್ತಾ ಇರೋದು. ಮೊದಲನೇದಾಗಿ ಇದಕ್ಕೆ ತೆಂಗಿನಕಾಯಿ ಮತ್ತು ಗೋಡಂಬಿ ಇವೆರಡನ್ನ ಹಾಕೋಣ. ಸ್ವಲ್ಪ ರೋಸ್ಟ್ ಆಗಲಿ. ಕಾಯಿ ಮತ್ತು ಗೋಡಂಬಿ ಇವೆರಡು ಫಸ್ಟೇ ಹಾಕ್ಕೊಳ್ಳೋದ್ರಿಂದ ಅದು ನೀಟಾಗಿ ರೋಸ್ಟ್ ಆಗುತ್ತೆ.
ನಿಮಗೆ ಗೊತ್ತಿರ್ಬೋದು ಗೋಡಂಬಿ ರೋಸ್ಟೆಡ್ ಗೋಡಂಬಿ ಇರುತ್ತಲ್ಲ ಅದು ಅದರ ಪರಿಮಳ ಮತ್ತು ರುಚಿ ಎರಡೂ ತುಂಬ ಚೆನ್ನಾಗಿದೆ. ಏನು ಕಾಯಿ ನಾವು ಹಾಕಿರುವಂಥದ್ದು ಅದು ರೋಸ್ಟ್ ಆಗ್ತಾ ಬಂತು. ಈ ಒಂದು ಸಮಯದಲ್ಲಿ ನಾವು ಈರುಳ್ಳಿ ಮತ್ತು ಟೊಮೆಟೊ ಇವೆರಡನ್ನೂ ಇದಕ್ಕೆ ಸೇರಿಸ್ಕೊಳ್ಳೋಣ. ಇದೇ ಥರ ಮೀಡಿಯಮ್ ಫ್ಲೇಮಲ್ಲಿ ಸುಮಾರು ಒಂದು 3-4 ನಿಮಿಷಗಳ ಕಾಲ ಹಿಂಗೆ ರೋಸ್ಟ್ ಮಾಡ್ಕೊಬೇಕಾಗುತ್ತೆ. ಈರುಳ್ಳಿ ಮತ್ತು ಟೊಮೆಟೊ ಎರಡೂ ಮಾಡಬೇಕು ಎಣ್ಣೆನ. ನೀವು ನೋಡ್ತಿರ್ಬೋದು ಈರುಳ್ಳಿ ಮತ್ತು ಟೊಮೆಟೊ ಆಲ್ಮೋಸ್ಟ್ ಮಾಡಿರೋ ಒಂದು ಪರಿಮಳ ಬರ್ತಾ ಇದೆ. ಇದಕ್ಕೆ ಬೇಕಾದಲ್ಲಿ ಇನ್ನೊಂದು ಸ್ವಲ್ಪ ಎಣ್ಣೆನ ಸೇರಿಸ್ಕೊಬೋದು. ನಾನು ಯಾಕೆ ಸೇರಿಸ್ಕೊತಾ ಇದ್ದೀನಿ ಅಂದರೆ ಅದು ತುಂಬ ಡ್ರೈ ಆಯಿತು ನಮ್ಮ ಗ್ರೇವಿಗೆ. ನೀವು ನೋಡ್ತಿರ್ಬೋದು ಈರುಳ್ಳಿ ಮತ್ತು ಟೊಮೆಟೊ ಬಾಡಿದೆಯಲ್ಲ ಇದರ ಒಂದು ಘಮ ಬರುತ್ತೆ ನಿಮಗೆ. ಈ ಒಂದು ಟೈಮಲ್ಲಿ ಇದಕ್ಕೆ ಕಸೂರಿ ಮೇಥಿ ಮತ್ತು ಧನಿಯಾ ಪೌಡ್ರ್ ಇದೆಯಲ್ಲ ಇದು 1.5 ಸ್ಪೂನು ಇದಕ್ಕೆ ಹಾಕಬೇಕು. ಆಮೇಲೆ ಜೀರಿಗೆ 2 ಸ್ಪೂನು, ಆಮೇಲೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿಣ, ಆಮೇಲೆ ಅಚ್ಚ ಖಾರದ ಪುಡಿ ಇದಕ್ಕೆ 1 ಫುಲ್ ಸ್ಪೂನು. ಇದಿಷ್ಟನ್ನು ಹಾಕ್ಕೊಂಡು 1 ನಿಮಿಷಗಳ ಕಾಲ ಸುಮ್ಮನೆ ಅದನ್ನು ಆಡಿಸಿದ್ರೆ ಸಾಕಾಗುತ್ತೆ. ಯಾಕೆಂದರೆ ಇದು ಎಣ್ಣೆಯಲ್ಲಿ ಫ್ರೈ ಆದರೆ ಇದ್ರದ್ದು ಪರಿಮಳ ಒಂಥರ ಬೇರೆ ಥರ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಎಣ್ಣೆಯಲ್ಲಿ ಒಂದು ಸ್ವಲ್ಪ ಫ್ರೈ ಆದರೆ ಸಾಕಾಗುತ್ತೆ. ಇದಿಷ್ಟನ್ನು ನಾವೀಗ ಮಿಕ್ಸಿಲಿ ನೈಸಾಗೆ ತುಂಬ ಫೈನ್ ಪೇಸ್ಟ್ ಮಾಡ್ಕೊಬೇಕಾಗುತ್ತೆ, ನೈಸಾಗಿ ರುಬ್ಕೊಬೇಕಾಗುತ್ತೆ. ನಾವು ಫ್ರೈ ಮಾಡ್ಕೊಂಡಿರೋ ಮಸಾಲ ಐಟಮ್ಸ್ ಏನೇನು ತೋರಿಸ್ಕೊಟ್ಟೆ ಬಾಣಲಿಲಿ ಫ್ರೈ ಮಾಡಿದ್ವಿ ಅದಷ್ಟೂ ನಾವೀಗ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ತಿನ್ ಪೇಸ್ಟ್ ಅಂದರೆ ನೈಸಾಗಿ ನಾವು ಪೇಸ್ಟ್ ಮಾಡ್ಕೊಂಡಿದ್ದೀವಿ. ಆ ಪೇಸ್ಟು ಈ ಥರ ಇರುತ್ತೆ ನೋಡಿ. ಪೇಸ್ಟ್ ರೆಡಿ ಇದೆ. ಪೇಸ್ಟ್ ರೆಡಿ ಇದೆ. ಸೊ ಚೆನ್ನ ಮಸಾಲೆಗೆ ಬೇಸ್ ಮಸಾಲೆ ಇದೆ. ಈಗ ನೀವು ನೋಡ್ತಾ ಇರ್ಬೋದು ಈ ಚೆನ್ನ ಕಾಳುಗಳು ಕೂಡ ಬೆಂದಿದೆ, ಪೂರ್ತಿಯಾಗಿ ಬೆಂದಿದೆ. ನಾವು 3 ಸತಿ ಬಿಸಿಲು ಓಡಿಸಿದ್ದೀವಿ, ಫುಲ್ ಬೆಂದಿದೆ. ಈಗ ನಾವು ಚೆನ್ನ ಮಸಾಲ ಮಾಡೋಕ್ಕೆ ಏನೇನು ಬೇಕು ಅಂತ ನೋಡೋದಾದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ ಒಂದು ಸ್ವಲ್ಪ ಸಕ್ಕರೆ, ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಇದು ಅಡಿಷ್ನಲ್ಲು ಚೆನ್ನ ಮಸಾಲ ಪೌಡ್ರ್ ಸಿಗುತ್ತೆ. ಚೋಲೆ ಬಸೂರ ಮಸಾಲ ಪೌಡ್ರ್ ಅಂತಲೂ ಹೇಳ್ತಾರೆ ಅದಕ್ಕೆ. ಅದನ್ನು ತೊಗೊಬೋದು, ಅಂಗಡಿಗಳಲ್ಲಿ ಲಭ್ಯ ಇರುತ್ತೆ. ಇನ್ನು ಮಿಕ್ಕಿದೆಲ್ಲ ಮಾಮೂಲಿ ಅಚ್ಕಾರದ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ, ಅರಿಶಿಣದ ಪುಡಿ, ಇದಿಷ್ಟು ಪದಾರ್ಥಗಳು. ಜೊತೆಗೆ ಈರುಳ್ಳಿ. ನಾವು ಈ ಚೆನ್ನ ಮಸಾಲ ಮಾಡ್ಬೇಕಾದ್ರೆ ಟೊಮೆಟೊ ಹಾಕೋ ಅವಶ್ಯಕತೆ ಇರಲ್ಲ. ಆಮೇಲೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅನ್ನೋ ಒಂದು ಹೇಳಿದ್ನಲ್ಲ, ಇದು ಬರೀ ಒಂದೇ ಒಂದು ಆಲೂಗಡ್ಡೆ. ಇದನ್ನು ಪೂರ್ತಿಯಾಗಿ ಬೇಯಿಸ್ಕೊಂಡು ನೈಸಾಗೆ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಇದು ನಮ್ಮ ಚೆನ್ನ ಮಸಾಲ ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಒಂದು ಸ್ವಲ್ಪ ಥಿಕ್ನೆಸ್ ಬರುತ್ತೆ ಮತ್ತು ರುಚಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಈ ವಿಚಾರ ಸುಮಾರು ಜನಕ್ಕೆ ಗೊತ್ತಿರೋಲ್ಲ, ಅದಕ್ಕೋಸ್ಕರ ನಾನು ಈ ವಿಡಿಯೋದಲ್ಲಿ ಇದನ್ನು ತೋರಿಸ್ಕೊಡ್ತಾ ಇದ್ದೀನಿ, ತಿಳಿಸಿಕೊಡ್ತಾ ಇದ್ದೀನಿ ಕೂಡ. ಒಂದು ಸ್ವಲ್ಪ ಎಣ್ಣೆ. ನಾವು ಮಸಾಲೆನ ಹುರಿದಿರ್ತೀವಲ್ಲ, ಮತ್ತೆ ಬಾಣಲಿ ಏನು ತೊಳೆಯೋ ಅವಶ್ಯಕತೆ ಇರಲ್ಲ, ಅದೇ ಬಾಣಲಿಲೇ ಮಾಡಿದ್ರೆ ಪರವಾಗಿಲ್ಲ. ಯಾಕೆಂದರೆ ಒಂದು ಸ್ವಲ್ಪ ಮಸಾಲೆ ಪದಾರ್ಥಗಳೆಲ್ಲ ಅದರಲ್ಲೇ ಉಳ್ಕೊಂಡಿರುತ್ತೆ, ಅದರಲ್ಲೇ ಮಾಡಿದ್ರೆ ಏನೂ ತೊಂದರೆ ಇಲ್ಲ. ಈಗ ಎಣ್ಣೆ ಬಿಸಿಯಾಗಿದೆ, ಇದಕ್ಕೆ ಈರುಳ್ಳಿಯನ್ನು ಸೇರಿಸ್ಕೊಳ್ಳೋಣ. ಈರುಳ್ಳಿ ಎಣ್ಣೆಯಲ್ಲಿ ತುಂಬ ಚೆನ್ನಾಗಿ ಬಾಡಬೇಕು. ಗೋಲ್ಡನ್ ಬ್ರೌನ್ ಬರಬೇಕು, ಅಲ್ಲಿವರೆಗೆ ಈರುಳ್ಳಿನ ಫ್ರೈ ಮಾಡ್ಕೋಬೇಕಾಗುತ್ತೆ. ಅರ್ಧದಷ್ಟು ಪ್ರಮಾಣ ಫ್ರೈ ಆದಮೇಲೆ ನಾವು ತಕ್ಷಣ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೋಬೇಕಾಗುತ್ತೆ. ಇದಕ್ಕೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಈಗ ಹಾಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಣ್ಣೆಗೆ ಡೈರೆಕ್ಟಾಗಿ ಫಸ್ಟೇ ಹಾಕ್ಬೋದು. ಅದು ಹಾಕೋದ್ರಿಂದ ತುಂಬ ಬೇಗ ಫ್ರೈ ಆಗುತ್ತೆ, ಸ್ವಲ್ಪ ಜಾಸ್ತಿ ರೋಸ್ಟ್ ಆಗುತ್ತೆ. ಅದ್ರ ಬದಲು
ಈರುಳ್ಳಿ ಹಾಕಿದ ಮೇಲೆ ಈರುಳ್ಳಿ ರೋಸ್ಟ್ ಆಗಿ ಅರ್ಧದಷ್ಟು ಬೆಂದ ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದ್ರಿಂದ ಆ ಒಂದು ಹಸಿ ಪರಿಮಳ ಹೋಗಿ ಅದರ ಇನ್ನೊಂದು ಫ್ರೈ ಆಗಿರೋ ಪರಿಮಳ ಏನಿರುತ್ತಲ್ಲ ಅದು ಈರುಳ್ಳಿ ಜೊತೆ ಮಿಕ್ಸ್ ಆಗುತ್ತೆ. ಓಕೆ. ಈಗ ನಾವು ರುಬ್ಕೊಂಡಿರೋ ಮಸಾಲೆ ಮಿಶ್ರಣ ಏನಿದೆ ಇದು ಬೇಸ್ ಮಸಾಲೆ, ಅದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಈಗ ಈ ಮಿಕ್ಸಿ ಜಾರ್ಗೆ ಒಂದು 1/4 ಲೀಟ್ರ್ ಆಗೋಷ್ಟು ಹಾಲನ್ನು ಹಾಕ್ಕೊಂಡಿದ್ದೀನಿ. ಯಾಕಂದರೆ ಅದು ಪೇಸ್ಟು ಅದರಲ್ಲೇ ಉಳ್ಕೊಂಡಿರುತ್ತಲ್ಲ, ಹಾಲು ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾವು ಟೊಮೆಟೊ ಹಾಕೋ ಅವಶ್ಯಕತೆ ಇರಲ್ಲ, ಯಾಕೆಂದರೆ ನಾವು ಆ ಮಸಾಲೆ ಮಿಶ್ರಣಕ್ಕೆ ಆಗಲೇ ಆ ಟೊಮೆಟೊನ ಸೇರಿಸ್ಕೊಂಡು ಅದನ್ನು ರುಬ್ಕೊಂಡಿದ್ದೀವಿ. ಸೊ ಆ ಟೊಮೆಟೊ ಹುಳಿ ಅಂಶ ಮಸಾಲೆ ಬೇಸಲ್ಲೇ ಇರುತ್ತೆ, ಮತ್ತು ನಾವು ಟೊಮೆಟೊ ಹಾಕೊಳ್ಳೋ ಅವಶ್ಯಕತೆ ಇರೋಲ್ಲ. ಮತ್ತು ಈಗ ನಿಮ್ಗೆ ಗೊತ್ತಿರ್ಬೋದು ಟೊಮೆಟೊ ರೇಟ್ ಕೂಡ ತುಂಬ ಗಗನಕ್ಕೆ ಏರ್ಬಿಟ್ಟಿದೆ. ಟೊಮೆಟೊ ಹಾಕ್ಕೊಳ್ಳೋರು ಆಪ್ಷನಲ್ಲು, ಬೆಲೆ ನೋಡಿಕೊಂಡು ಟೊಮೆಟೊನ ಸೇರಿಸ್ಕೊಳ್ಳಿ. ಈಗ ಇದು ಲೈಟಾಗಿ ಕುದಿ ಬರೋಕ್ಕೆ ಶುರುವಾಗಿದೆ. ಇದಕ್ಕೆ ನಾವು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹೇಳಿದ್ನಲ್ಲ, ಆಲೂಗಡ್ಡೆ ತುಂಬ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿರೋದು ಇದಕ್ಕೆ ಸೇರಿಸ್ಕೊಳ್ಳೋಣ. ಇದಕ್ಕೆ ಈಗ ಬೇಯಿಸ್ಕೊಂಡಿರೋ ಚೆನ್ನ ಇದನ್ನ ನೀರು ಸಮೇತನೇ, ಇವಾಗ ಇದರಲ್ಲಿ ನೀರು ಹಾಕಿದ್ದೆ ಬೇಯಿಸೋಕ್ಕೆ, ಹೌದು, ಇದು ಸಮೇತ ಫುಲ್ ಹಾಕ್ಬಿಡೋದು. ಓಕೆ. ಈಗ ಇದಕ್ಕೆ ಸ್ವಲ್ಪ ಸಕ್ಕರೆ ಆಪ್ಷನಲ್ಲು, ಸ್ವಲ್ಪ ಸ್ವೀಟಿಶ್ ಇಷ್ಟಪಡೋರು ಹಾಕ್ಕೊಬೋದು. ಆಮೇಲೆ ಸ್ವಲ್ಪ ಅಚ್ಕಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಮತ್ತು ಜೀರಿಗೆ ಪುಡಿ, ಮತ್ತು ಚೆನ್ನ ಮಸಾಲ ಪೌಡ್ರು, ಇದನ್ನು ನಾನು 4 ರಿಂದ 5 ಸ್ಪೂನು ಹಾಕ್ತಾಯಿದ್ದೀನಿ. ಸ್ವಲ್ಪ ಅರಿಶಿಣ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಸ್ವಲ್ಪ ಕಸೂರಿ ಮೇಥಿ ಆಪ್ಷನಲ್ ಹಾಕ್ಕೊಬೇಕು. ಈಗ ನಾವು ಇದನ್ನು ಸರಿಸುಮಾರು ಒಂದು 10 ನಿಮಿಷಗಳ ಕಾಲ ಹೀಗೆ ಕುದಿಸ್ಕೊಂಡಿದ್ದೀವಿ. ನೋಡಿ ಮಸಾಲೆ ಇಷ್ಟು ಥಿಕ್ನೆಸ್ ಬಂದಿದೆ ಗ್ರೇವಿ. ಇದಕ್ಕೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಗಾರ್ನಿಷ್ ಹಾಕ್ಕೊಂಡು ಒಲೆ ಆಫ್ ಮಾಡಿಬಿಡೋಣ. ಓಕೆ. ಈಗ ಇದನ್ನು ಹೀಗೆ ಬಿಟ್ಟರಾಯಿತು, ಚೆನ್ನ ಮಸಾಲ ರೆಡಿಯಾಗಿದೆ. ನಾವು ಪೂರಿ ಮಾಡೋಷ್ಟೊತ್ತಿಗೆ ಇದು ಇನ್ನೂ ಸ್ವಲ್ಪ ಥಿಕ್ನೆಸ್ಸು ಬಂದಿರುತ್ತೆ, ಜೊತೆಗೆ ನಾವು ರೆಸ್ಟಿಂಗ್ ಟೈಮ್ ಕೂಡ ಬಿಟ್ಟಿರ್ತೀವಿ. ಸೊ ಚೆನ್ನ ಮಸಾಲ ರೆಡಿ ನೋಡಿ. ಈಗ ನಾವು ಪೂರಿಗೆ ಹಿಟ್ಟನ್ನು ಕಲಿಸ್ಕೊಳ್ಳೋಣ. ಯೂಶ್ವಲಿ ಚಪಾತಿಗಾದರೆ ಒಂದು ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೋಬೇಕಾಗುತ್ತೆ, ಪೂರಿ ಮಾಡಬೇಕಾದ್ರೆ ಒಂದು ಸ್ವಲ್ಪ ಗಟ್ಟಿ ಕಲಿಸ್ಕೊಬೇಕಾಗುತ್ತೆ. ನಾನದು ಇವಾಗ 1 kg ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೋಬೇಕಾಗುತ್ತೆ. ಓಕೆ. ಹೀಗೆ ನೀರನ್ನು ಹಾಕೋಣ. ಇದಕ್ಕೆ ನಾವೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಸ್ವಲ್ಪ ಉಪ್ಪು ಬೇಕಾಗುತ್ತೆ. ಪೂರಿ ಹಿಟ್ಟು ಯಾವಾಗಲೂ ನಾವು ಗಟ್ಟಿಯಾಗೆ ಕಲಿಸ್ಕೋಬೇಕಾಗತ್ತೆ, ಮತ್ತು ಚೆನ್ನಾಗಿ ನಾದಬೇಕಾಗತ್ತೆ. ಮನೆಯಲ್ಲಿ ಮಾಡ್ಕೊಳ್ಳೋ ಪೂರಿ ಏನಿದೆ ಆ ಹಿಟ್ಟನ್ನು ಕಲಿಸ್ಕೊಂಡಿದ್ದೀವಿ. ಆ್ಯಕ್ಚುಲಿ ಹೋಟೆಲ್ ಸ್ಟೈಲ್ ಮಾಡೋಕ್ಕೆ ಇನ್ನೊಂದು 2 ಇಂಗ್ರೀಡಿಯೆಂಟನ್ನು ನಾವು ಇದಕ್ಕೆ ಸೇರಿಸ್ಕೊಂಡ್ರೆ ಇದು ಹೋಟೆಲ್ ಸ್ಟೈಲ್ ಆಗುತ್ತೆ. ಹೋಟೆಲ್ ಸ್ಟೈಲ್ ಪೂರಿ ಮಾಡೋಕ್ಕೆ 2 ಇಂಗ್ರೀಡಿಯೆಂಟು ಅನ್ನೋದು ಒಂದು ಸ್ವಲ್ಪ ಮೈದಾ, ಓಕೆ, ಆಮೇಲೆ ಸ್ವಲ್ಪ ಚಿರೋಟಿ ರವೆ. ಇವೆರಡೂ ನಾವು ಮೈದಾ ಹಾಕೋದ್ರಿಂದ ಒಂದು ಸ್ವಲ್ಪ ನಾರು ಬರುತ್ತೆ ಹಿಟ್ಟಲ್ಲಿ. ಆಮೇಲೆ ಚಿರೋಟಿ ರವೆ ಸೇರಿಸೋದ್ರಿಂದ ಎಕ್ಸೆಸ್ ನೀರಿನ ಅಂಶ ಏನಾದ್ರು ಇದ್ದರೆ ನಮಗೆ ಅದು ಅವಾಯ್ಡ್ ಆಗುತ್ತೆ ಪೂರಿ ಹಿಟ್ಟಲ್ಲಿ.
ಚೆನ್ನ ಮಸಾಲ ಕೂಡ ಒಂದು ಥಿಕ್ನೆಸ್ ಬಂದಿದೆ, ನೀವು ನೋಡ್ತಾ ಇರ್ಬೋದು. ಪೂರಿ ಕೂಡ ರೆಡಿ ಇದೆ. ಪೂರಿ ಮತ್ತು ಚೆನ್ನ ಮಸಾಲ ರೆಸಿಪಿ ವಿಡಿಯೋನ ತಮ್ಮೆಲ್ರಿಗೂ ತೋರಿಸಿದ್ದೀನಿ ಇವತ್ತು. ಇದೊಂದು ಮೆಗಾ ಎಪಿಸೋಡ್ ಅಂತ ಹೇಳಿದ್ದೆ. ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಕಮೆಂಟ್ ಸೆಕ್ಷನಲ್ಲಿ ನಾನು ಕಾಯ್ತಾ ಇರ್ತೀನಿ ನಿಮ್ಮಗಳ ಕಮೆಂಟನ್ನು ಓದೋದಕ್ಕೆ. ಸೊ ಸರ್, ಇವಾಗ ತಮ್ಮ ಸರದಿ ಪೂರಿ ಮತ್ತು ಚೆನ್ನ ಮಸಾಲ ಹೇಗಿದೆ ಅಂತ ಹೇಳಿ. ಹಾಂ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ವೆಲ್ಕಮ್. ಮಚ್, ಥ್ಯಾಂಕ್ ಯು. ಬೆಳಗ್ಗೆ 4:30 ಬೇಡ್ದು ಅಲ್ಲಿಂದ ಬರುತ್ತೆ, ಬೆಳಗ್ಗೆ ಒಣ ನೈಟ್ ಆಗಿಬಿಡ್ತು. ಅಪ್ಪ ಅಂತ ಹೇಳಿ ಸುಮಾರು ದಿವಸಗಳಿಂದ ಕೇಳ್ತಾನೆ ಇದ್ರೆ ಸರ್ ಪೂರಿ ಹಾಗೂ ಚೆನ್ನ ಮಸಾಲ ಅಥವಾ ಚೋಲೆ ಮಸಾಲ ಅಂತಲೂ ಕರೀತಾರೆ. ಸೊ ಆ ಒಂದು ರೆಸಿಪಿನ ತೋರಿಸಿ ಅಂತ. ಸೊ ಹಾಗಾಗಿ ಇವತ್ತು ಕೃಷ್ಣ ಉಡುಪ ಅವರು ಪೂರಿ ಹಾಗೂ ಚೆನ್ನ ಮಸಾಲ ಮಾಡಿ ಕೊಟ್ಟಿದ್ದಾರೆ. ಅದ್ಭುತವಾಗಿರೋಂಥ ಪೂರಿ ಇದೆ ಹಾಗೂ ಚೆನ್ನ ಮಸಾಲ ಇರುವಂಥದ್ದು. ಕಾಬೂಲ್ ಕಡಲೆಕಾಳು ಸೊ ಬಳಸಿದ್ದಾರೆ ಕಾಬೂಲ್ ಕಡಲೆಕಾಳು ಬಳಸಿದ್ದಾರೆ. ಅದ್ಭುತವಾಗಿ ಕಾಣಿಸ್ತಾ ಇದೆ ನನಗಂತೂ. ಸೊ ಪೂರಿ ಇದೆ, ಸೂಪರ್. ಪೂರಿ ಜೊತೆಗೆ ಚೆನ್ನ ಮಸಾಲ ಚೆನ್ನಾಗಿದೆ, ಮಸ್ತಿದೆ. ಪೂರಿನೂ ಅಷ್ಟೇ ಗರಿಗರಿಯಾಗಿರುವಂಥದ್ದು ಚೆನ್ನಾಗಿದೆ. ಮತ್ತಿನ್ನು ಚೆನ್ನ ಮಸಾಲ ಅಂತ ಬಂದಾಗ ಮಸಾಲೆ ಅಂತೂ ಅದ್ಭುತವಾಗಿದೆ. ಅದು ಬಹಳ ಇಷ್ಟವಾಗುವಂಥದ್ದು. ಮತ್ತಿನ್ನು ಕಾಯಿ ಗೋಡಂಬಿ ಎಲ್ಲ ಬಳಸಿರ್ತಾರ, ಅದೊಂದು ಸ್ವಲ್ಪ ರಿಚ್ನೆಸ್ ನಿಮಗೆ ಸಿಕ್ಬಿಡುತ್ತೆ. ಮತ್ತು ಇನ್ನು ಗೋಡಂಬಿನೂ ಬಳಸಿರೋದ್ರಿಂದ ಮತ್ತಿನ್ನು ಸಕ್ಕರೆನೂ ಸ್ವಲ್ಪ ಹಾಕಿರೋದ್ರಿಂದ ಆ ಸ್ವಲ್ಪ ಲೈಟಾಗಿ ಒಂದು ಸಿಹಿ ಅಂಶ ಕೂಡ ನಿಮಗೆ ಸಿಗುವಂಥದ್ದು. ಇನ್ನು ಜೀರಿಗೆ ಪುಡಿ, ಧನಿಯಾ ಪುಡಿ ಮತ್ತು ಅರಿಶಿನ ಇಷ್ಟೆಲ್ಲ ಬಳಸಿದ್ದಾರೆ. ಚೆನ್ನಾಗಿಲ್ಲ ಅಂದರೆ ಸದ್ಯನ. ಸೊ ಅದ್ಭುತವಾಗಿರುವಂಥದ್ದು, ತುಂಬ ಚೆನ್ನಾಗಿದೆ. ನನಗಂತೂ ಭಲೇ ಇಷ್ಟ ಆಯಿತು. ಸೂಪರ್. ತುಂಬ ದಿವಸದಿಂದ ಕೇಳ್ತಿದ್ದೀರಿ ಪೂರಿ ಹಾಗೂ ಸಾಗು ಅಥವಾ ಚೆನ್ನ ಮಸಾಲ ಈ ಥರದ್ದೆಲ್ಲ. ಸಾಗು ಎಪಿಸೋಡು ಇದಕ್ಕೂ ಮುಂಚೆನೇ ಮಾಡಿದ್ದೀವಿ. ಸೊ ಬೇಕಾದರೆ ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಸಾಗು ಎಪಿಸೋಡನ್ನ ನೀವು ನೋಡ್ಬೋದು. ತುಂಬ ಚೆನ್ನಾಗಿದೆ. ಪೂರಿ ಹಾಗೂ ಚೆನ್ನ ಮಸಾಲ ಆರಾಮ್ಸೆ ಮನೇಲಿ ಮಾಡ್ಕೊಂಡು ಎಂಜಾಯ್ ಮಾಡ್ಬೋದು. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ.